ಮೈಗ್ರೈನ್ ಹೆಡೇಕ್ ಅಂತೀವಿ ನೋಡಿಯಪ್ಪ, ತಲೆ ನೋವು, ಅದನ್ನು ಹೆಡೇಕ್ ಅಂತೀವಿ ನಾವು, ಕನ್ನಡದಲ್ಲಿ ತಲೆನೋವು ಅಂತಾರೆ. ಇದು ಅತ್ಯಂತ ಸರಳ ಸಾಮಾನ್ಯವಾದ ಸಿಂಪ್ಟಮ್ ಅಂತೀವಿ ನಾವು. ಕಾಯಿಲೆ ಬೇರೆ, ಸಿಂಪ್ಟಮ್ ಬೇರೆ, ಸೈನ್ಸೇ ಬೇರೆ. ಸಿಂಪ್ಟಮ್ ಅಂದರೆ ಅವ್ರಿಗಾಗಿರುವ ರೋಗ ಲಕ್ಷಣನ ಹೆಡೇಕ್. ಅರ್ಧ ತಲೆನೋವು ಡಾಕ್ಟ್ರೇ, ಪೂರ್ತಿ ತಲೆನೋವು ಡಾಕ್ಟ್ರೇ, ತಲೆ ಚಕ್ಕರ ಬರುತ್ತೆ ಡಾಕ್ಟ್ರೇ, ವಾಂತಿ ಆಗುತ್ತೆ ಡಾಕ್ಟ್ರೇ, ಇದನ್ನು ಪಣ ಅಂತ ಹೊಡೆದಂಗೆ ಆಗುತ್ತೆ ಡಾಕ್ಟ್ರೇ, ಇದು ಮೈಗ್ರೈನ್ ಹೆಡೇಕ್. ಇದು ಯಾಕೆ ಹಿಂಗೆ ಬರುತ್ತೆ ಅಂದರೆ, ನಿಮ್ಮ ಮೆದುಳಿನಲ್ಲಿ ರಕ್ತನಾಳಗಳಿರ್ತವೆ ನೋಡಿ, ಇದು ಬೋನು, ಸ್ಕಲ್ ಬೋನು, ಮೇಲ್ಗಡೆ ಬ್ಲಡ್ ವೆಸಲ್ಗಳು ಹಿಂಗೆ ಎನ್ಲಾರ್ಜ್ ಆದರೆ ಏನೂ ತೊಂದರೆ ಆಗೋಲ್ಲ. ಆದರೆ ಬ್ರೈನ್ ಒಳಗಿರೋ ಬ್ಲಡ್ ವೆಸಲ್ ಅದೇನಾದರೂ ಡೈಲೇಟ್ ಆದರೆ ಪಣ ಅಂತ ಬಂದರೆ ಪಣ ಅಂತ ತಲೆನೋವು ಬರುತ್ತೆ. ಇದನ್ನು ಮೈಗ್ರೇನ್ ಹೆಡೇಕ್ ಅಂತೀವಿ. ಇದಕ್ಕೆ ಭಾಳ ಮುಖ್ಯವಾದ ಕಾರಣ ಟೆನ್ಷನ್, ವರ್ಕ್ ಟೆನ್ಷನ್ ಇರ್ಬೋದು, ಮಕ್ಕಳನ್ನ ಶಾಲೆ ಕಳಿಸೋ ಟೆನ್ಷನ್ ಇರ್ಬೋದು, ಮಕ್ಕಳು ಓದದೇ ಇರೋ ಟೆನ್ಷನ್, ಯಜಮಾನರು ಕುಡುಕರಾಗಿರ್ಬೋದು, 108 ಕಾರಣಗಳಿದು. ಎನಿವೆ ಟೆನ್ಷನ್ ರಿಲೇಟೆಡ್ ಏನು ಮಾಡಬೇಕು ಡಾಕ್ಟ್ರೇ? ಡೆಫಿನೆಟ್ಲಿ 2 ಇನ್ವೆಸ್ಟಿಗೇಷನ್ ಅಂತೂ ಭಾಳ. ಒಂದು, ನಿಮ್ಮ ಕಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ, ವಿಷನ್ ಏನಾದರೂ ಹೆಚ್ಚು ಕಮ್ಮಿ ಇದೆಯಾ. ಎರಡನೇದು, ಅಪರೂಪಕ್ಕೆ ಕೆಲವರಿಗೆ ಸ್ಪೇಸ್ ಆಕ್ಯುಪೈಯಿಂಗ್ ಲೀಷನ್ ಇರುತ್ತೆ, ಕೆಲವ್ರಿಗೆ ಬ್ರೈನ್ ಟ್ಯೂಮರ್ ಇರ್ಬೋದು, ಕೆಲವರಿಗೆ TB ಇರ್ಬೋದು, ಕೆಲವರಿಗೆ ಸಿಸ್ಟಿಸರ್ಕೋಸಿಸ್, ಹಂದಿ ಮಾಂಸ ತಿನ್ನೋರಿಗೆ ಅದನ್ನು ಸರಿಯಾಗಿ ಬೇಯಿಸಿ ತಿಂದ ಇದ್ದರೆ ನಿಮಗೆ ಒಳಗಡೆ ಸಿಸ್ಟಿಸರ್ಕೋಸಿಸ್ ಆಗ್ಬೋದು. ಇದೇನನ್ನು ಇದ್ದರೆ ನಮಗೆ CT ಅಥವಾ MRI ಮಾಡಿದ್ರೆ ಗೊತ್ತಾಗುತ್ತೆ. ಆ ಲೀಷನ್ನ ತೆಗೆದ್ರೆ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ. ಅದರ್ವೈಸ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ. ದಯವಿಟ್ಟು ನಿಮಗೆ ಬಂದಾಗ ಬೇಕಾದಷ್ಟು ಡ್ರಗ್ಸ್ ಇದ್ದಾವೆ, ಪ್ಯಾರಾಸಿಟಮಾಲ್ ಗ್ರೂಪ್ ಆಫ್ ಡ್ರಗ್ಸ್ ಇದ್ದಾವೆ, ಅಂಥವನ್ನ ತೊಗೊಳ್ಳಿ, ರೆಸ್ಟ್ ತೊಗೊಳ್ಳಿ. ಎಷ್ಟೋ ಜನ ಬೆರಳಿಟ್ಟು ವಾಂತಿ ಮಾಡ್ಕೋತಾರೆ, ಆರಾಮ್ ಅನಿಸುತ್ತೆ. ಟ್ರಿಗ್ರಿಂಗ್ ಫ್ಯಾಕ್ಟರ್ಸ್ ಅಂತೀವಿ. ಕೆಲವು ಸ್ಮೆಲ್ ನಿಮ್ಗೆ ಆಗಲ್ಲ, ಕೆಲವು ಒಗ್ಗರಣೆ ಹಾಕೋವಾಗ ತಲೆನೋವು ಬರುತ್ತೆ, ಕೆಲವರು ನೋಡಿದ್ರೆ ಆಗಲ್ಲ, ಕೆಲವರು ಬಿಸಿಲಿಗೆ ಹೋದ್ರೆ ಆಗಲ್ಲ. ಅವನ್ನೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ.